ॐ श्री राघवेन्द्राय नमः। श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः ओम नमो ब्रह्मण्य देवाय गो ब्राह्मणहिताय च जगद्पिताय कृष्णाय गोविंदाय नमो नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवे विष्णुवेन्द्रे वरेन्द्रे ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಮುಖ್ಯ ಪ್ರಾಣದೇವರ ಸನ್ನಿಧಾನ ಕೃಷ್ಣನ ಸನ್ನಿಧಾನ ರಾಯರ ಬೃಂದಾವನದಲ್ಲಿ ವಿಶೇಷವಾಗಿ ವಿಜೇಂದ್ರ ತೀರ್ಥರು ಜಯತೀರ್ಥರು ರಾಯರು ಮೂರೂ ಜನ ಇರ್ತಕ್ಕಂಥ ಮೃತ್ಕಾ ಬೃಂದಾವನದಲ್ಲಿ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರಿಗೆ ಬಂದು ಯಾರು ಸೇವೆಯನ್ನು ಮಾಡ್ತೀರಾ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತದೆ ರಾಯರು. ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಅಚಾನಕ್ ವಿಶೇಷವಾಗಿರ್ತಕ್ಕಂಥದ್ದು ಇಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ವಿಶೇಷ ಏನಪ್ಪ ಅಂತಂದರೆ ಒಂದು ನಿಜವಾಗಿರ್ತಕ್ಕಂಥ ಘಟನೆ. ಹುಬ್ಬಳ್ಳಿಯಲ್ಲಿರ್ತಕ್ಕಂಥವರು ಅವರು ಬೇಕರಿಯನ್ನು ಮಾಡಿದ್ದಾರೆ. ಆ ಬೇಕರಿಯಲ್ಲಿ ವಿಶೇಷವಾಗಿ ಅವರ ಸಂಸಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣನ ವಿಶೇಷ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ಒಂದು ಗಂಡು ಮಗು ಜನನ ಆಗಿದೆ. ಆ ಗಂಡು ಮಗು ಜನನ ಆದಾಗ ಆ ಮಗುವಿಗೆ ವಿಶೇಷವಾಗಿ ಯಾವುದೋ ಒಂದು ಮಾತು ಒಂದು ಏನೂ ವಿಶೇಷವಾಗಿ ಬರ್ತಾ ಇಲ್ಲ. ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಆ ಜನನ ಆಗೋದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂತಂದರೆ ಆರೋಗ್ಯದ ಸಿಕ್ಕಾಪಟ್ಟೆ ಸಮಸ್ಯೆ. ಮಕ್ಕಳನ್ನ ಕೊಡ್ತಾನೇ ಇಲ್ಲ. ಇಂಥ ಡಾಕ್ಟ್ರು ಹಿಂಗೆ ಮಾಡ್ತಿದ್ದಾರೆ. ಏಳುಗುಳಿ ಆಗೋಗ್ಬಿಟ್ಟಿದೆ ಅಂತೇಳಿ ಆ ಕ್ಷೇತ್ರದಿಂದ ಹುಬ್ಬಳ್ಳಿಯಿಂದ ಬಂದು ರಾಯರ ಅನುಗ್ರಹ ಚಾನಲ್ ನೋಡಿ ಇರ್ತಕ್ಕಂಥವ್ರು ಈ ಹುಬ್ಬಳ್ಳಿಯಿಂದ ಬಂದು ವಿಶೇಷವಾಗಿ ರಾಯರಿಗೆ ಇಲ್ಲಿ ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡಿ ಒಂದು ದಿನ ಸೇವೆಯನ್ನು ಮಾಡಿ ಅವರು ತಂದೆಯವರು ಮಗುವಿನ ತಂದೆ ವಿಶೇಷವಾದ ನಮಸ್ಕಾರವನ್ನು ಮಾಡಿ ಏನು ಗುರುಗಳು ಏನು ಹಿಂಗಾಗಿದೆ ಗುರುಗಳು ಇದಕ್ಕೆ ಸಮಸ್ಯೆ ಏನು ಮಾಡಬೇಕು ಅಂದಾಗ ನಮ್ಮ ಗುರುಗಳಿಗೆ ವಿಶೇಷವಾಗಿ ಬಂದಿದ್ದಾನೆ. ಬಂದು ರಾಯರಿಗೆ ಒಂದು ವಿಶೇಷವಾಗಿ ಮಾಡಪ್ಪ ಅಂಥೇಳಿ ಪ್ರತಿದಿನ ರಾಯರ ಸ್ಮರಣೆಯನ್ನು ಮಾಡು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳು. ಅದರಲ್ಲೂ ವಿಶೇಷವಾಗಿ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ರಾಯರ ಸ್ಮರಣೆಯನ್ನು ಮಾಡು. ರಾಯರ ಅನುಗ್ರಹವನ್ನು ಮಾಡ್ತಾರೆ ಅಂತ ನಿನ್ನ ಮಗನಿಗೆ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಎಲ್ಲ ಕಾಯಿಲೆಯಿಂದ ವಿಶೇಷವಾಗಿ ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ. ಇಲ್ಲ ಗುರುಗಳೇ, ನಾನು ಮಂತ್ರವನ್ನು ಹೇಳ್ತೀನಿ, ಎಲ್ಲ ಇದನ್ನು ಹೇಳ್ತೀನಿ, ನೀವೇ ರಾಯರಿಗೆ ಏನೋ ಒಂದು ಮಾಡಲೇಬೇಕು ಅಂತಂದ. ಆಗ ಪ್ರತಿದಿನ 3 ದಿನಗಳ ಕಾಲ ರಾಯರಿಗೆ ವಿಶೇಷವಾಗಿ ಮಧು ಅಭಿಷೇಕದಿಂದ ರಾಯರ ಸ್ತೋತ್ರದಿಂದ ವಾಯುಸ್ತುತಿ ರಾಯರ ಸ್ತೋತ್ರದಿಂದ ವಿಶೇಷವಾಗಿ ಮಾಡ್ತಾನೆ ಅವರ ಮಗುಗೆ ವಿಶೇಷವಾಗಿ ನಮ್ಮ ಗುರುಗಳು ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವರೇ ಸ್ವತಃ ಹೋಗಿ ಡಾಕ್ಟ್ರು ಒಬ್ರು ಹೋದಂತೆ ಹೋದಾಗ ರಾತ್ರಿಯ ಸಮಯದಲ್ಲಿ ರಾತ್ರಿಯ ಒಂದು 10 ಗಂಟೆ ಸಮಯದಲ್ಲಿ ಡಾಕ್ಟ್ರು ಇದು ಬರ್ತಾರೆ, ಸಂಚಾರ ಮಾಡಿ ಎಲ್ಲರೂ ಮಕ್ಕಳೇ ಆಗಿದೆ ನೋಡ್ಕೊಂಡು ಅಂದಾಗ ಅವರು ಬಂದಿದ್ದಾರೆ. ಡಾಕ್ಟರ್ ಬಂದಿದ್ದಾರೆ. ಬಂದು ಮಗುವಿನ ನೋಡಿ ಅವ್ರ ತಾಯಿ ಕೈ ಇಟ್ಟು, ಇಲ್ಲಮ್ಮ ಆ ತಾಯಿ ಹೇಳಿದಂತೆ ನಿಮ್ಮ ಮಗ ಸರಿ ಹೋಗಿದ್ದಾರೆ, ಏನೂ ಆಗಿಲ್ಲ ಅಂತ ಹೇಳಿದಂತೆ. ಆ ಮಗುವಿನ ತಾಯಿಗೆ ಸರಿ ಹೋಗುತ್ತೆ, ನಾಳೆ ಡಿಸ್ಚಾರ್ಜ್ ನಮ್ಗೆ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದಂತೆ. ಆಯಿತು ಗುರುಗಳೇ, ನೀವು ಹೇಳೋದಾಯ್ತು, ಆಯಿತು ಗುರುಗಳೇ ಅಂತ ಹೇಳಿದಂತೆ. ಆ ಡಾಕ್ಟ್ರು ಯಾರಿದ್ರು ಅದೇ ರೀತಿಯಾಗಿತ್ತಂತೆ. ಅದೆಲ್ಲ ಆಗಿ ಹೋದ್ರಂತವರು ಆದಮೇಲೆ 1 ಅವರ್ ಬಿಟ್ಟು ಅವರೆಲ್ಲೋ ಕೆಲಸ ಇಟ್ಟು ಬರೋಕ್ಕಾಗಿಲ್ಲ. ರಾತ್ರಿ 11 ಗಂಟೆ ಆಗಿದೆ ಬರೋದು. ಎಲ್ಲ ಇವ್ರು ನೋಡ್ಕೊಂಡು ಬರೋಕ್ಕಿಂತ ಆ ಡಾಕ್ಟ್ರ್ ಮುಂಚೆ ಇದ್ದ ಡಾಕ್ಟ್ರು ಬಂದ್ರಂತೆ. ಬಂದು ತಿರುಗಿ ನೋಡಿದ್ರಂತೆ. ನೋಡಿದಾಗ ಬಂದು ಹೋದ್ರಲ್ಲ ನೀವು ಅಂತ ಕೇಳಿದಂತೆ. 1 ಅವರ್ ಮುಂಚೆ ಬಂದು ಹೋದ್ರಲ್ಲ ಅಂತ ಹೇಳಿದಾಗ, ನಾನು ಬಂದಿಲ್ಲಮ್ಮ, ನಾನು ಇವಾಗ ಟೆಸ್ಟ್ ಮಾಡ್ತಾ ಇದ್ದೀನಿ, ಏನು ಭ್ರಮೇನೇನಮ್ಮ ಅಂತಂತೆ ಡಾಕ್ಟ್ರು. ಇಲ್ಲ ಗುರುಗಳೇ, ಈ ಥರ ಹೇಳ್ದಂಗೆ ಆಯಿತು, ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದಂತೆ. ಬಂದು ನೋಡಿದಂತೆ ಆ ಮಗು ನಗ್ತಾ ಇದೆ ಅಂತೆ.
ಆ ಮಗು ಆ ಡಾಕ್ಟರ್ ನೋಡಿ ನಗ್ತಾ ಇದ್ದಂತೆ. ಅವ್ರಿಗೆ ಆಶ್ಚರ್ಯ ಆಗುತ್ತದೆ, ಏನು ಇಂಥ ಮಗುವಿಗೆ ಆರೋಗ್ಯದಲ್ಲಿ ವಿಶೇಷ ತೊಂದರೆ ಇತ್ತು, ನಾನು ಎಣ್ಣೆಲ್ಲ ನೋಡ್ಕೊಂಡು ಹೋಗಿದ್ದೀನಿ, ಇವತ್ತು ನಾನು ಬಂದು ನೋಡ್ತಾ ಇದ್ದೀನಿ ಮಗು ಈ ಥರ ಇದೆಯಲ್ಲ ಅಂದಾಗ ನಮ್ಮ ಗುರುಗಳು ವಿಶೇಷವಾಗಿ ಹೋಗಿ ಆ ಮಗುವಿನ ಕೈಯನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥ ಅಲ್ವಾ. ಅವ್ರಿಗೆ ಖುಷಿಯಾಗಿ ಅಲ್ಲಿಂದಲೇ ಫೋನ್ ಮಾಡಿ ಬೆಳಗ್ಗೆ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ರಿ, ನಾಳೆ ಏನು ತೊಂದರೆ ಇಲ್ಲ, ಮಗುಗೆಲ್ಲ ಆರೋಗ್ಯ ಸರಿ ಇದೆ, ಎಲ್ಲ ನೋಡೋದಂತೆ ಎಲ್ಲವೂ ಸರಿಯಾಗಿದ್ದಂತೆ. ಆ ಮಗುವಿನ ಕಾಯಿಲೆ ಎಲ್ಲ ರೋಗ ಹರಳೆ ಕೃಪಾ ಸಾಗರ ಶ್ರೀಗುರು ರಾಘವೇಂದ್ರನೇ ಪರಿಪಾಲಿಸೋ ಸಂತತ ಧೂರ್ಮತ ಸ್ವಾಂತ ದಿವಾಕರ ಸಂತ ವಿರುತ ಮಗಲಾಲಿಸೋ ಅಂತೇಳಿ ಅಂತ ವಿಶೇಷವಾಗಿರ್ತಕ್ಕಂಥ 2 ವರ್ಷದ ಮಗುವಿಗೆ 3 ವರ್ಷದ 2 ತಿಂಗಳ ಮಗುವಿಗೆ ವಿಶೇಷವಾಗಿರ್ತಕ್ಕಂಥ ಯಾವುದು ಕಾಯಿಲೆ ಇದ್ದೀರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದು ಹೋದಾಗ ಆ ರಾಯರೇ ಹೋಗಿ ನಮ್ಮ ಗುರುಗಳು ಎಲ್ಲಿ ರಾಯರ ಬೃಂದಾವನಗಳಿದೆ ಆ ಗುರುಗಳೇ ಹೋಗಿ ಆ ಮಗುವಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆ ತಾಯಿಗೆ ಆಶೀರ್ವಾದವನ್ನು ಮಾಡಿ ನಿನ್ನ ಮಗು ಏನೂ ಆಗಿಲ್ಲಮ್ಮ, ಎಲ್ಲ ಸರಿ ಹೋಗುತ್ತೆ, ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡೋಗಮ್ಮ ಅಂತ ಹೇಳಿದ ಗುರುಗಳು ಆ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಿದಂತೆ ಇವತ್ತಿನ ದಿವಸ ಅವರಿಗೆ 1 ವರ್ಷ ಮಗುವಿಗೆ ಅವರು ಫೋನ್ ಮಾಡಿ ಹೇಳ್ತಾ ಇದ್ದಾಗ ನನಗೆ ಕಣ್ಣನ್ನು ಹಂಗೇ ನೀರು ಬಂತು. ಅದಕ್ಕೋಸ್ಕರ ಯಾಕೆ ಮಾತಾಡ್ತಾ ಇದ್ದರೆ ಆ ಗುರುಗಳನ್ನು ನಂಬಿದವರಿಗೆ ಯಾವತ್ತೂ ಕೈ ಬಿಡೋದು. ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೇ ಕೆಡಲಿ ಅಂತ ಹೇಳಿದಾಗ ಆ ಗುರುಗಳನ್ನು ಇವಾಗಲೂ ರಾಯರ ಸ್ಮರಣೆಯನ್ನು ಮಾಡ್ತಾರೆ. ಅವರು ಪ್ರತಿದಿನ ರಾಯರ ಫೋಟೋ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿರ್ತಕ್ಕಂಥ ರಾಯರ ಫೋಟೋ ತಗೊಂಡಿದ್ದಾರೆ, ಮಂತ್ರಾಲಯಕ್ಕೆ ಹೋಗ್ತಾರೆ, ನಮಸ್ಕಾರವನ್ನು ಮಾಡ್ತಾರೆ. ಅಲ್ಲಿಂದ ಏದನ್ನ ಬೇಕಾದರೆ ಕೋವಾ ಏದನ್ನ ಬೇಕಾಗುಗಳೇ ಹುಬ್ಳಿ ಗೋವಾ ಬೇಕಂದ್ರೆ ನಿಮಗೆ ಕಳಿಸ್ತೀನಿ ಅಂತಾರೆ, ಒಂದೊಂದ್ಸರಿ ಗೋವಾ ಕಳಿಸ್ತಾರೆ, ಎಲ್ಲ ಕಳಿಸ್ತಾರೆ ಅಂತ ಗುರುಗಳು ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಇಂಥ ಭಾಳ ವಿಶೇಷವಾಗಿ ಅವರ ವಿಶೇಷವಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಅದು ರಾಯರಾಗಿರ್ತಕ್ಕಂಥ ಒಂದು ಕಣ್ಣನ್ನು ಅವರೇ ಕೊಟ್ಟಿದ್ದು, ಮತ್ತು ವಿಶೇಷವಾಗಿ ಗೋಪಿಚಂದ್ರದ ನಾಮಗಳನ್ನು ಅವರೇ ಕೊಟ್ಟಿದ್ದಾರೆ. ಮತ್ತು ರೀಸೆಂಟಾಗಿ ಕೊಟ್ಟೋಗಿದ್ದಾರೆ. ಅವರು ಸ್ವಪ್ನದಲ್ಲಿ ಬಂದು ಹೇಳಿದ್ರು, ನನಗೇನೋ ಕೊಡೋ, ಏನು ಮಾಡಿದ್ದೆ ಗೋಪಿಚಂದ್ರ ಕೊಡೋ, ನನಗೆ ಇದು ಕೊಡೋ ಅಂತ ಹೇಳಿದ್ರೆ ರಾಯರು ಅದಕ್ಕೆ ಬಂದು ಕೊಟ್ಟೋಗಿದ್ದಾರೆ. ಅಂತ ಮಹಾನುಭಾವರು ವಿಶೇಷವಾಗಿ ನಮ್ಮ ಗುರುಗಳು ಅವರ ಮನೆಯಲ್ಲಿ ನಿಂತು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಇಂತಹ ಗುರುಗಳ ಸೇವೆಯಲ್ಲಿ ಯಾರು ಮಾಡ್ತೀರಾ ಅವರ ಮನೆಯೆಲ್ಲ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾವುದೇ ಒಂದು ಕಷ್ಟಗಳಿರಲಿ, ಏನೇ ಒಂದು ತೊಂದರೆಗಳಿರಲಿ, ಆ ತೊಂದರೆಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಯಾರು? ಅವರ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರು ಮಹಾಶಯ ಅಂತ ಗುರುಗಳು ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತೇಳಿ ಅವರು ನಂಬಿದ್ದೀರಾ. ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಗುರುಗಳನ್ನು ಯಾರು ನಂಬ್ತೀರ, ರಾಯರನ್ನು ಯಾರು ನಂಬಿ ಪೂಜೆಯನ್ನು ಮಾಡ್ತೀರಾ, ಇಲ್ಲಿಂದ ಮಂತ್ರಾಕ್ಷರ ತಗೊಂಡೋಗಿ ಅವರು ತಲೆ ಮೇಲೆ ಹಾಕಿದಾಗ ರಾಯರೇ ಹೋಗಿ ರಾಯರ ತಲೆ ಮೇಲೆ ಕೈ ಇಟ್ಟು ಅಂತ ಮಗುವಿನ ವಿಶೇಷವಾಗಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವರ ಕಾಯಿಲೆ ಎಲ್ಲ ಪರಿಹಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಂತಹ ಗುರುಗಳ ಸೇವೆಯಲ್ಲಿ ಎಲ್ಲರೂ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಹಂಸನಾಮದ ಪಕ್ಷಿಯಾಗಿರ್ತಕ್ಕಂಥ ಯಾರಿಗೆ ಹಂಸನಾಮ ಪಕ್ಷಿಯಾಗಿ ಹಾಲನ್ನು ಬಿಟ್ಟು ನೀರನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯದನ್ನು ತೆಗೆದುಕೊಂಡು ಕೆಟ್ಟನ್ನು ಬಿಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ರಾಯರ ಅನುಗ್ರಹ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕಾಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹಾಕಿ. ಯಾಕೆಂದರೆ ಈ ರಾಘವೇಂದ್ರ ಸ್ವಾಮಿಗಳಲ್ಲಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ನಾವು ಆ ನೋಡೋದಲ್ಲ ಮುಖ್ಯ, ರಾಘವೇಂದ್ರ ಅಂತ ಬರೀತಿರಲ್ಲ, ಆ ರಾಯರ ಹೆಸರೇನೇ ಬರೆದ್ರೆ ಸಾಕಂತೆ. ಇದೆಲ್ಲ ಹೋಗಿ ರಾಯರ ತಲುಪುತ್ತಂತೆ. ಆಗ ಏನಾಗುತ್ತೆ, ಆ 1% ಪುಣ್ಯ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಕಾಮೆಂಟನ್ನು ಮಾಡಿ ಹಿರೇಮಠನ ನದುವಿ ನಮ್ಮನ್ನೆಲ್ಲರೂ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಬಾಂಧವೇ ವೈಷ್ಣವೇಂದ್ರಿಯ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವಿದ್ದ ಗುರುಗಳು ನಿಮ್ಮ ಮನೆಯಲ್ಲಿ ಏನೇ ಒಂದು ಕಾಯಿಲೆಗಳಿದ್ರೂ ನಮ್ಮ ಗುರುಗಳ ಹತ್ರ ಬನ್ನಿ, ರಾಯರ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ನೀವು ನಂಬಿಕೆ ಇಟ್ಕೊಂಡು ಬಂದು ರಾಯರ ಸೇವೆಯನ್ನು ಮಾಡಿ, ರಾಯರೇ ಅನುಗ್ರಹ. ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ
ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय नमः।